ಬಿಟ್ಟಿದೆ ಅಂತಂದ್ರೆ ಬಹಳ ಒಳ್ಳೆ ಇಳುವರಿ ಇರ್ತಕ್ಕಂಥ ತೋಟ ಇದೆ ನೋಡಿ. ಇವೆಲ್ಲ ಮೆಣಸು ಸರ್, ಇದು ಇದೆಲ್ಲ ಮೆಣಸು ಪಣಿಯೂರು ಒಂದ್ ತಳಿಗಳು. ಇಲ್ಲಿಂದಲೇ ಆ ಬಳ್ಳಿಗಳನ್ನೆಲ್ಲ ನಾವು ಕಲೆಕ್ಟ್ ಮಾಡ್ಬಿಟ್ಟು ತಗೊಂಡೋಗಿ ನರ್ಸರಿಗಳಲ್ಲಿ ಬೆಳೀತಕ್ಕಂಥದ್ದು. ಕಾಫಿ ಬೋರ್ಡ್ ಅಲ್ಲಿ ಅವ್ರು ಯಾವ್ದು ರೆಕಮೆಂಡ್ ಮಾಡ್ತಾರೋ ಆ ಬೀಜಗಳನ್ನ ತಂದ್ಬಿಟ್ಟು ಅಕ್ಟೋಬರ್ ತಿಂಗಳಲ್ಲಿ ನಾವು ಬುಕ್ ಮಾಡಿರ್ತೀವಿ. ಅಲ್ಲಿ ನಮಗೆ ಡಿಸೆಂಬರ್ ತಿಂಗಳಲ್ಲಿ ಸೀಡ್ಸ್ ಕೊಡ್ತಾರೆ, ತಂದ್ಬಿಟ್ಟು ಆಮೇಲೆ ಆ ಬೀಜನ ಒಟ್ಟು ಮಾಡಿ ಗಿಡ ಬೆಳೀತಕ್ಕಂಥದ್ದು. ನೋಡಿ, ಇದು ದಾರ ಬಿಡ್ತಾ ಇದೆ ಅಂತಂದ್ರೆ ಇದು ಹೆಚ್ಚು ಕಮ್ಮಿ ಸರ್ 11 ಇಂಚು, 10 ರಿಂದ 11 ಇಂಚು ಗರಿ ಬಿಡ್ತದೆ ಇದು ಮೆಣಸು. ಯೂಸ್ ಮಾಡೋದಿಲ್ಲ ನಾವು. ಈ ಹಳೆಗಳನ್ನ ಮಿಷನ್ ನೋಡಿದ್ದೀವಿ, ಇಲ್ಲ ಅಂತಂದ್ರೆ ದಬ್ಬೆ ಅಂತ ಹೇಳಿ ಬರುತ್ತೆ ಅದ್ರಲ್ಲಿ ನೋಡಿ. ಯಾಕೆಂತಂದ್ರೆ ಇದು ಕರಗಿದ್ರೆ ಮತ್ತೆ ಇದು ಗೊಬ್ಬರ ಆಗ್ತದೆ. ಹೆಚ್ಚು ಕಮ್ಮಿ 25 ರಿಂದ 30 ಅಡಿವರೆಗೂ 40 ಅಡಿವರೆಗೂ ಹೋಗಿದೆ. ವಾರದಲ್ಲಿ ಹಿಂಗ್ ಗುಡಿಸಿದ್ರೆ ಇಲ್ಲಿ ನೋಡಿ ತಳದಲ್ಲಿ ನಿಮಗೆ ಕಪ್ಪುಗೆ ಬರೀ ಗೊಬ್ಬರನೇ ಕಾಣ್ತದೆ. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ನಮಸ್ಕಾರ ರೈತ ಬಾಂಧವರೇ. ಇವಾಗ ನಾವು ಫಸ್ಟ್ ನಿಮಗೆ ಒಂದು ವಿಡಿಯೋ ಮಾಡಿದ್ದು ಅಂತಂದ್ರೆ ಅವೆಲ್ಲ ನರ್ಸರಿ ಗಿಡಗಳನ್ನೆಲ್ಲ ಬೆಳೆಸಿರ್ತಕ್ಕಂತಹ ವಿಧಿವಿಧಾನಗಳು, ತಳಿಗಳೆಲ್ಲ ನಾವು ತೋರಿಸಿದ್ದಾಯ್ತು. ಇವಾಗ ಸೆಕೆಂಡ್ ವಿಡಿಯೋ ಅಂತಂದ್ರೆ ನಾನು ಇಲ್ಲಿ ನಮ್ಮ ತೋಟಕ್ಕೆ ಕರ್ಕೊಂಡು ಬಂದಿದ್ದೀನಿ. ಹೇಗೆಂತಂದ್ರೆ ಇಲ್ಲಿ ಕಾಫಿ ನಾವು ಹೇಗೆ ಬೆಳೆದಿದ್ದೀವಿ, ಮೆಣಸು ಯಾವ ತರ ಬೆಳೆದಿದ್ದೀವಿ. ಯಾಕೆಂತಂದ್ರೆ ಕೆಲವು ರೈತರುಗಳಿಗೆ ಒಂದು ಅನುಮಾನ ಬರ್ತದೆ, ಏನಪ್ಪ ಒಂದು ನರ್ಸರಿನಲ್ಲಿ ಗಿಡ ತೋರಿಸ ಹಾಗೆ ಅಂತೇಳಿ. ಹಾಗಾಗಿ ತೋಟದಲ್ಲಿ ನಾವು ಗಿಡ ಕಾಫಿ ಯಾವ ತರ ಬೆಳೆದಿದ್ದೀವಿ, ಯಾವ ತರ ಇಳುವರಿ ಬರ್ತದೆ, ಮೆಣಸು ಯಾವ ತರ ಇಳುವರಿ ಬರ್ತದೆ, ಯಾವ ಮರಕ್ಕೆ ನೀವು ಕೊಟ್ಟರು ಸೂಕ್ತ, ಇದೆಲ್ಲೋ ತೋರಿಸ್ಬೇಕಂತೇಳಿ ಒಂದು ಸೆಕೆಂಡ್ ವಿಡಿಯೋ ಮಾಡೋಣ ಅಂತೇಳಿ ಕರ್ಕೊಂಡ್ ಬಂದಿದ್ದೀನಿ. ಸರ್ ಬನ್ನಿ ಸರ್, ತೋಟದೊಳಗಡೆ ಹೋಗೋಣ. ನೋಡಿ ಸರ್, ಇವೆಲ್ಲವೂ ಕಾಫಿಗ ಇದು ನೋಡಿ, ಇದು ಚಂದ್ರಗಿರಿ ಅಂತ ಹೇಳ್ಬಿಟ್ಟು. ಓಕೆ, ಚಂದ್ರಗಿರಿ ಇಲ್ಲಿ ಹತ್ರ ಬನ್ನಿ ಸರ್. ಚಂದ್ರಗಿರಿ ಅಂತಂದ್ರೆ ಈಗ ನೋಡಿ ಈ ಕಾಫಿಗಳೆಲ್ಲ ಈಗ ಶುರು ಆಗಿದೆ ಅಂತಂದ್ರೆ ಈಗ ನಾವೀಗ ಮಳೆ ನಮ್ಮಲ್ಲಿ ಅಂತಂದ್ರೆ ಏಪ್ರಿಲ್ 19 ನಂತರ ಮಳೆ ಶುರು ಆಗಿದೆ. ಆಕ್ಚುಲಿ ಮಾರ್ಚ್ ಫಸ್ಟ್ ವೀಕಲ್ಲೆಲ್ಲ ಮಳೆ ಬರಬೇಕು. ಬಟ್ ಈ ತರ ಈ ಕಾಯಿಗಳೆಲ್ಲ ಈಗ ಬಂದಿದೆ ಅಂತಂದ್ರೆ ಇದು ನೀರಾವರಿ ಸುಮಾರು ಹೆಚ್ಚು ಕಡಿಮೆ. ಇಲ್ಲಿ ನೋಡಿ ಸರ್, ಇಲ್ಲಿ ಇದು ಸ್ಪ್ರಿಂಕ್ಲರ್ ಅಳವಡಿಸಿದವಲ್ಲ. ಈ ಸ್ಪ್ರಿಂಕ್ಲರ್ ಅಂತಂದ್ರೆ ಇವಾಗ ಹೆಚ್ಚು ಕಮ್ಮಿ ಒಂದು 5-6 ಟ್ರಿಪ್ ಅಲ್ಲಿ ನೀರು ಕೊಟ್ಟಾಗಿದೆ. ನಾವು ಇದರಲ್ಲಿ ನೀರು ಕೊಟ್ಬಿಟ್ಟು ಹೂ ಬರ್ಸ್ಬಿಟ್ಟು ಕಾಯಿ ಮೊದಲೇ ಸೆಟ್ ಆಗಿದೆ. ಈ ಕೆಲವೊಂದು ಜಾಗದಲ್ಲಿ ನೀರಿನ ಸೌಕರ್ಯ ಇಲ್ಲ, ಅವ್ರೇನ್ ಮಾಡ್ತಾರೆ, ಮಳೆ ಆಧಾರಿತ ಇರ್ತಕ್ಕಂಥ ಕಾಫಿಗಳಲ್ಲಿ ಇವಾಗ ತಾನೇ ಸಣ್ಣ ಸಣ್ಣ ಕಾಳುಗಳು ಬಿಡ್ತಾ ಇದೆ. ಇವೆಲ್ಲ ದಪ್ಪ ಗಟ್ಟಿದೆ ಅಂತ ಮೊದಲಿಂದಲೇ ನೀರು ಹೊಡೆದ್ಬಿಟ್ಟು ಸೆಟ್ ಮಾಡಿರ್ತಕ್ಕಂಥದ್ದು. ಇವೆಲ್ಲವೂ ಸರ್ ಚಂದ್ರಗಿರಿ ಗಿಡ. ಬನ್ನಿ ಇಲ್ಲಿ ನೋಡಿ ಸರ್, ಎಂತ ಗುಣಮಟ್ಟದಲ್ಲಿ ಕಾಯಿ ಬಿಟ್ಟಿದೆ ಅಂತಂದ್ರೆ ಬಹಳ ಒಳ್ಳೆ ಇಳುವರಿ ಇರ್ತಕ್ಕಂಥ ತೋಟ ಇದು. ಇವಾಗ ಬಯಲುಸೀಮೆಗಳಲ್ಲಿ ಚಂದ್ರಗಿರಿ ಬಾರಿ ಫಾಸ್ಟ್ ಅಲ್ಲಿ ನಡೀತಾ ಇದೆ. ಬಯಲುಸೀಮೆಯಲ್ಲಿ ಅವು ಅಂದ್ರೆ ಉಷ್ಣವಲಯಕ್ಕೆಲ್ಲ ಹೊಂದ್ಕೊಳ್ತದೆ ಚಂದ್ರಗಿರಿ ಗಿಡ. ಆಯ್ತಾ, ನೋಡಿ ಸರ್, ನೋಡಿ ಇವೆಲ್ಲವೂ ಮೆಣಸು ಸರ್. ಇದೆಲ್ಲ ಮೆಣಸು ಪಣಿಯೂರು ಒಂದ್ ತಳಿಗಳು. ಇಲ್ಲಿಂದಲೇ ಆ ಬಳ್ಳಿಗಳನ್ನೆಲ್ಲ ನಾವು ಕಲೆಕ್ಟ್ ಮಾಡ್ಬಿಟ್ಟು ತಗೊಂಡೋಗಿ ನರ್ಸರಿಗಳಲ್ಲಿ ಬೆಳೀತಕ್ಕಂಥದ್ದು. ಇದೀಗ ಇನ್ನೆಲ್ಲ ದಾರ ಬರ್ತಾ ಇದೆ, ಕೆಲವು ಕಡೆ ದಾರ ಬಂದಿದೆ ಗರಿ ಬಿಡ್ಲಿಕ್ಕೆ. ಅವೆಲ್ಲವೂ ತೋರಿಸಿ ನೋಡಿ ಸರ್. ಕಾಫಿ ಚಂದ್ರಗಿರಿ ಹೇಗಿದೆ ನೋಡಿ, ಫೀಲ್ಡ್. ಆಯ್ತಾ, ನಾವು ಇದೇ ತಳಿಗಳನ್ನ ನರ್ಸರಿಗಳಲ್ಲಿ ಅಂದ್ರೆ ನೋಡಿ, ನಾವು ಈ ತೋಟ ಇದ್ದ ಸಮೇತ ಇಲ್ಲಿ ನಾವು ಬೀಜಗಳನ್ನ ತಗೊಳ್ಳಲ್ಲ. ಕಾಫಿ ಬೋರ್ಡ್ ಅಲ್ಲಿ ಅವ್ರು ಯಾವ್ದು ರೆಕಮೆಂಡ್ ಮಾಡ್ತಾರೋ ಆ ಬೀಜಗಳನ್ನ ತಂದ್ಬಿಟ್ಟು ಅಕ್ಟೋಬರ್ ತಿಂಗಳಲ್ಲಿ ನಾವು ಬುಕ್ ಮಾಡಿರ್ತೀವಿ. ಅಲ್ಲಿ ನಮಗೆ ಡಿಸೆಂಬರ್ ತಿಂಗಳಲ್ಲಿ ಸೀಡ್ಸ್ ಕೊಡ್ತಾರೆ, ತಂದ್ಬಿಟ್ಟು ಆಮೇಲೆ ಆ ಬೀಜನ ಒಟ್ಲು ಮಾಡಿ ಗಿಡ ಬೆಳೀತಕ್ಕಂಥದ್ದು. ಬನ್ನಿ ಈ ಕಡೆ ಬಂದಾಗ ನೋಡಿ, ಇವೆಲ್ಲವೂ ನೀರಾವರಿ ನಮ್ಮಲ್ಲಿ ಚೆನ್ನಾಗಿದೆ, ಹಾಗಾಗಿ ಇದನ್ನು ಅಳವಡಿಸ್ಕೊಂಡಿದ್ದೀವಿ. ಬನ್ನಿ ಬನ್ನಿ ಸರ್. ಈಗ ನೀವು ಸ್ವಲ್ಪ ಅಲ್ಲಿ ಒಳಗಡೆ ಹೋಗ್ಬೋದಾ, ಬರ್ತೀರಾ? ಹೋಗಿ ಸರ್, ಬರ್ತೀನಿ. ಬನ್ನಿ ಬನ್ನಿ. ಇಲ್ಲಿ ನೋಡಿ, ಅಲ್ಲಿ ಮೆಣಸು ದಾರ ಬಿಡ್ತಾ ಇದೆ ಅಂತಂದ್ರೆ ಮಳೆ ಸ್ವಲ್ಪ ಮೊದಲೇ ಮಾರ್ಚ್ ಅಲ್ಲಿ ಬಂದಿರಿ, ಇವಾಗೆಲ್ಲ ಕಾಳ ಆಗೋದು. ಮಳೆ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಬನ್ನಿ ಈ ಕಡೆ ಬನ್ನಿ. ಬನ್ನಿ ಸರ್, ನೋಡಿ ಈಗ ಮೆಣಸಿದೆಯಲ್ಲ ಸರ್, ಮೆಣಸಿದೆ ನೋಡಿ, ಇದು ದಾರ ಬಿಡ್ತಾ ಇದೆ. ಇದು ಅಂತಂದ್ರೆ ಇದು ಹೆಚ್ಚು ಕಮ್ಮಿ ಸರ್ 11 ಇಂಚು, 10 ರಿಂದ 11 ಇಂಚು ಗರಿ ಬಿಡ್ತದೆ ಇದು ಮೆಣಸು. ಈಗೆಲ್ಲ ದಾರ ಬಿಡ್ತಾ ಇದೆ ನೋಡಿ. ಇದು ಪಣಿಯೂರು ಒಂದ್ ತಳಿ. ಪಣಿಯೂರು ಅಣ್ಣ? ಹೌದು ಸರ್, ಪಣಿಯೂರು ಒಂದ್ ತಳಿ. ಇಲ್ಲಿ ಹೆಚ್ಚು ಕಮ್ಮಿ ಅಂತಂದ್ರೆ 3-4 ತಳಿಗಳು, ಮಿಶ್ರ ತಳಿಗಳಿದೆ. ಪಣಿಯೂರು 1 ಇದೆ, 3 ಇದೆ, 5 ಇದೆ, ಕೆಲವೊಂದು ಗಿರಿಮುಂಡ ಅಂತಕ್ಕಂಥದ್ದಿದೆ. ಸರ್ ಬನ್ನಿ ಸರ್, ಮುಂದಕ್ಕೆ ಹೋಗೋಣ. ಬನ್ನಿ. ಸ್ವಲ್ಪ ದೊಡ್ಡ ಪ್ಲಾಟ್ ಇದೆ, ಹೆಚ್ಚು ಕಮ್ಮಿ 10 ಎಕರೆ ಮೇಲೆ ಇದೆ. ಸರ್, ಇದೇನಪ್ಪ ಅಂತಂದ್ರೆ ನೋಡಿ, ಹಳ ಈ ತರ ಇದೆಯಲ್ಲ, ನಿಮಗೆ ಸಾವಯವ ಅನ್ನೋದಕ್ಕೆ ಒಂದ್ ಕಾರಣ. ನಾವು ಯಾವಾಗ್ಲೂ ಇದು ಕಳೆನಾಶಕನ ಯೂಸ್ ಮಾಡೋದಿಲ್ಲ.
ಕಳೆನಾಶಕ ಯೂಸ್ ಮಾಡೋದಿಲ್ಲ. ನಾವು ಈ ಹಳೆಗಳನ್ನ ಮಿಷನ್ ಹೊಡಿತೀವಿ, ಇಲ್ಲ ಅಂತಂದ್ರೆ ದಬ್ಬೆ ಅಂತೇಳಿ ಬರುತ್ತೆ, ಅದ್ರಲ್ಲಿ ಹೊಡಿತೀವಿ. ಯಾಕೆಂತಂದ್ರೆ ಇದು ಕರಗಿದ್ರೆ ಮತ್ತೆ ಇದು ಗೊಬ್ಬರ ಆಗ್ತದೆ ಸರ್. ಇದು ಕಾಫಿ ತಳಿ ಇನ್ನೊಂದು ತಳಿ ಸರ್, ಇದು ಹೇಮಾವತಿ ಅಂತ ಹೇಳ್ತಾರೆ. ಹೇಮಾವತಿನಾ ಸರ್? ಹೌದು ಸರ್, ಹೇಮಾವತಿ ಅಂತಂದ್ರೆ ಬಾಕಿ ನೀವೀಗ ಚಂದ್ರಗಿರಿ ಏನಿದೆ ಅಂತಂದ್ರೆ ಅದು ಕುಬ್ಜ ತಳಿ ಅಂತಂದ್ರೆ 5 ಅಡಿ ಡಿಸ್ಟೆನ್ಸ್ ಗೆ ಅದು ಹಾಕ್ತಕ್ಕಂಥದ್ದು. ಇದು ಕನಿಷ್ಠ ಪಕ್ಷ 7 ಅಡಿ ಬೇಕಂದ್ರೆ ಗಿಡ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ಈ ಗಿಡಗಳು ಬೇರೆ ಬಯಲ್ಸೀಮೆಲೆ ಬರಲ್ಲ ಅಂತಂದ್ರೆ ನಮ್ಮಲ್ಲಿ ಇಲ್ಲಿ ತಂಪು ಏರಿಯಾ ಆಗಿರೋದ್ರಿಂದ ನಮ್ಮ ಮಲ್ಸೀಮೆಗಳಲ್ಲಿ ಇದನ್ನ ಬೆಳಿತಾರೆ ಸರ್. ಇದರಲ್ಲಿ ಒಂದು ಗಿಡದಲ್ಲಿ ಏನಿಲ್ಲ ಅಂತಂದ್ರೆ ಎವರೇಜು ಒಂದು 30ರಿಂದ 40 ಕೆಜಿ ಕಾಫಿ ಕುಯ್ಬೋದು ಒಂದು ಗಿಡದಲ್ಲಿ. ಆಯ್ತಾ? ಅಂತಂದ್ರೆ ಇದು ಎಲ್ಲಾ ಕಡೆ ಸೂಕ್ತ ಅಲ್ಲ. ಚಂದ್ರಗಿರಿ ಅದೇ ನೀವೆಲ್ಲ ಎಲ್ಲಿ ಕೋಲ್ಡ್ ಪ್ರದೇಶ ಇರುತ್ತೆ ಅಲ್ಲಿ ಮಾತ್ರ ಸೂಟೇಬಲ್ ಆಗುತ್ತೆ ಇದು. ಸರ್ ಇಳುವರಿ ಕಂಪೇರ್ ಮಾಡಿದ್ರೆ ಇಳುವರಿ ಒಳ್ಳೆ ಈಲ್ಡ್. ಓಕೆ. ಬಟ್ ಚಂದ್ರಗಿರಿ ನಿಮಗೆ ನೋಡಿ, ಇದು ಚಂದ್ರಗಿರಿ ಇದು ಚಂದ್ರಗಿರಿ ಅಂತಂದ್ರೆ ಇದು ಎಲ್ಲ ಬಯಲ್ಸೀಮೆಲೂ ಬೆಳಿಬಹುದು, ಈಲ್ಡು ಚೆನ್ನಾಗಿ ಬರ್ತದೆ. ಆಯ್ತಾ? ಓಕೆ. ಬನ್ನಿ ಈ ಕಡೆ ಬನ್ನಿ. ಸೊ ಇದು ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿರ್ಬೋದಲ್ಲ ಸರ್ ಚಂದ್ರಗಿರಿ? ಇಲ್ಲ ಸರ್, ಇದು ಹೆಚ್ಚು ಕಮ್ಮಿ ಒಂದು 20 ವರ್ಷನೇ ಆಯ್ತು. ಇದು 20 ವರ್ಷ ಆಯ್ತು. ಈ ತಳಿ ಉಳ್ಕೊಂಡಿದೆ, ಭಾರಿ ಚೆನ್ನಾಗಿ ಎಲ್ಲಾ ಕಡೆ ಈಲ್ಡು ಕೊಡ್ತದೆ, ಭಾರಿ ಫೇಮಸ್ ಆಗದೆ ಇದು ಚಂದ್ರಗಿರಿ. ನಾವಿಲ್ಲಿ ಅಂತಂದ್ರೆ ಈ ಕಾಫಿ ಮತ್ತೆ ಮೆಣಸು ಬೆಳಿತೀವಲ್ಲ, ಮಧ್ಯದಲ್ಲಿ ನೋಡಿ ಇದು ಆರೆಂಜ್ ಗಿಡ. ಇದು ಆರೆಂಜ್ ಗಿಡ ಅಂತಂದ್ರೆ ಇದರ ಈ ಕಾಫಿ ಮತ್ತೆ ಮೆಣಸು ಎಲ್ಲಿ ಬೆಳಿತೀವೋ ಅದರಲ್ಲಿ ಒಂದು ಸೈಡಲ್ಲಿ ಅಂತಂದ್ರೆ ಕೆಲವೊಂದು ಫ್ರೂಟ್ಸ್ ಗಿಡಗಳು ಈ ತರ ಎಲ್ಲ ಬೆಳಿತೀವಿ ನೋಡಿ ಸರ್. ಇದು ಮೆಣಸಲ್ಲಿ ಗಿರಿಮುಂಡ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಬೇರೆ ವೆರೈಟಿ. ಇದು ಸಾಕಷ್ಟು ಇದು ಫಸಲು ಕೊಡ್ತದೆ ಸರ್. ಇದು ನೋಡಿ, ಪ್ರತಿಯೊಂದು ನಾವು ತೋಟದಲ್ಲಿ ಡೆಡ್ ಲೈನ್ ಹಾಕಿದೀವಿ. ಅಲ್ಲಲ್ಲಿ ಎಲ್ಲ ಅಂಡರ್ ಗ್ರೌಂಡ್ ಅಲ್ಲಿ ಪೈಪ್ ಸಿಸ್ಟಮ್ ಮಾಡಿದೀವಿ. ಎಲ್ಲಿ ಬೇಕು ಅಲ್ಲಿ ವಾಲ್ವ್ ತಿರ್ಸ್ಕೊಂಡು ನೀರು ಬಿಟ್ಕೊಳ್ಳೋದು. ತೋಟಗಳಲ್ಲಿ ಹೇಗಿದೆ ನೋಡಿ ಕಾಫಿ. ಇವೆಲ್ಲ ಹೇಮಾವತಿ ತಳಿಗಳು. ನಿಮಗೆ ಬರೀ ಚಂದ್ರಗಿರಿದೆ ಪ್ಲಾಂಟ್, ಬೇರೆ ಒಂದು ಏರಿಯಾದಲ್ಲಿ ತೋರಿಸ್ತೀನಿ ಬನ್ನಿ. ನೋಡಿ ಚಂದ್ರಗಿರಿ ಫಸಲು ಹೇಗಿದೆ ಅಂತ ಹೇಳ್ಬಿಟ್ಟು ಸರ್. ಯಾಕೆ ಕಾಣ್ತಾ ಇದೆ ಫಸಲು ನಿಮಗೆ? ಸಖತ್ತಾಗಿ ಬಂದಿದೆ ಸರ್. ಹೌದು, ಚಂದ್ರಗಿರಿ ಎಳ್ಳು ಇದೇ ತರ ಬರುತ್ತೆ ನೋಡಿ. ನಾವೀಗ ನನ್ನ ಇನ್ನೊಂದು ತೋಟ ತೋರಿಸಿದೆ ನೋಡಿ ನಿಮಗೆ. ಇವಾಗೆಲ್ಲ ಕೇಳ್ತಾ ಇದಾರಲ್ಲ, ಅದಕ್ಕೆಲ್ಲ ಇದೇ ತಳಿನ ಕೂರ್ಸೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದೀವಿ. ನೋಡಿ ಸರ್, ಈ ಬ್ಲಾಕ್ ಅಲ್ಲಿ ಪೆಪ್ಪರ್ ಅಂತೂ ಭಾರಿ ಚೆನ್ನಾಗಿದೆ ನೋಡಿ. ಇದು ಬನ್ನಿ ಈ ಕಡೆ. ಒಂದು ಗಿರಿಮುಂಡ ಅಂತೇಳಿ ಇದೊಂದು ವೆರೈಟಿ. ಈಗೆಲ್ಲ ನೋಡಿ ಗರಿ ಬರ್ತಾ ಇದೆ ನೋಡಿ, ಬಿಡ್ತಾ ಇದೆ. ಬನ್ನಿ ಸರ್. ಒಂದು ಎಕರೆಗೆಲ್ಲ ಸರ್ ನಾವು ಇಲ್ಲಿ 30ರಿಂದ 35 ಚೀಲ ಕಾಫಿ ಕುಯ್ತೀವಿ ಸರ್, ಫಾರ್ಸ್ಮೆಂಟ್. ಒಂದು ಎಕರೆಗೆ ಅಂತಂದ್ರೆ ಒಳ್ಳೆ ಮೇಂಟೆನೆನ್ಸ್ ಮಾಡೋದ್ರಿಂದ ಸ್ಕಿಲ್ ಲೇಬರ್ಗಳಿದ್ದಾರೆ ನಮ್ಮಲ್ಲಿ ಒಂದು 8 ಜನ. ಅಂದ್ರೆ ಅವ್ರಿಗೆ ಒಳ್ಳೆ ಪ್ರಾಕ್ಟೀಸ್ ಇದೆ. ಮತ್ತೆ ಬೇರೆಯವ್ರನ್ನ ಮಧ್ಯದಲ್ಲಿ ನಾವು ಹಣ್ಣು ಕುಯ್ಯೋ ಸೀಸನ್ ಕರ್ಕೊಂಡ್ರೆ ಇನ್ನು 8 ಜನ ಅಂತೂ ಪಕ್ಕ 365 ದಿವಸನೂ ಕೆಲಸ ಕೊಡ್ತೀವಿ ಅವರಿಗೆ. ನೋಡಿ ಈ ಬೀಳೆಲ್ಲ ಹೇಗಿದೆ ನೋಡಿ, ಭಾರಿ ಚೆನ್ನಾಗಿದೆ ಸರ್. ಈ ತೋಟದಲ್ಲಿ ನಮಗೆ ಅಂತಂದ್ರೆ ನಾನು ನಿಮಗೆ ಹೇಳಿದ್ನಲ್ಲ, 75% ನಮ್ಮಲ್ಲಿ ಆರ್ಗ್ಯಾನಿಕ್ ಆಯ್ತಾ. ಬಾಕಿ 25% ಏನಿದೆ ಕೆಮಿಕಲ್ಸ್ ಅಷ್ಟೇ. ಇಲ್ಲಿ ನೋಡಿ ಈ ಮಣ್ಣು, ನೀವು ಈ ಕಡೆ ಬಂತು ಅಂತಂದ್ರೆ ಇಲ್ಲಿ ನೋಡಿ, ಈ ಕಡೆ ಬನ್ನಿ. ಇಲ್ಲಿ ನಮ್ಮ ಭೂಮಿ ಇದೆಯಲ್ಲ, ನಮ್ಮ ಭೂಮಿನೇ ಇದೊಂದು ಫುಲ್ಲು ಕಾಂಪೋಸ್ಟ್ ಸರ್ ಏರಿಯಾನೇ. ಇಲ್ಲಿ ನೋಡಿ ಯಾವ ಥರ ಗರಿ ಬರ್ತದೆ ನೋಡಿ, ಹೇಗಿದೆ ಗರಿ ನೋಡಿ ಸರ್. ಈ ಕಡೆ ಬನ್ನಿ. ನೋಡಿ ನೀವಿಲ್ಲಿ ನೋಡ್ತು ಅಂತಂದರೆ ಇಲ್ಲಿ ನೋಡಿ ಇದೇನಿದೆ ನೋಡಿ, ಇಲ್ಲಿ ನೋಡಿ ಇದೇ ಒಂದು ಮಣ್ಣಿದೆಯಲ್ಲ, ಮಣ್ಣೇ ಒಂದು ಗೊಬ್ಬರ ಸರ್ ಇದು. ಯಾವ ಥರ ಇದೆ ನೋಡಿ, ಕಾಂಪೋಸ್ಟ್ ಕಾಣ್ತಾ ಇದೆಯಾ? ಕಾಣಿಸ್ತಾ ಇದೆ. ಪ್ಯೂರ್ ಆರ್ಗ್ಯಾನಿಕ್ ಅಂತಂದ್ರೆ ಒಂದು ಸ್ವಲ್ಪ ಕೆಮಿಕಲ್ಸ್ ಮಾತ್ರ ಮಾಡ್ತೀವಿ ಸ್ವಲ್ಪ ಪ್ರಮಾಣದಲ್ಲಿ. ಸರ್ ನಾವೀಗ ನೋಡಿ ಈ ಥರ ಒಳ್ಳೆ ಬೀಳ್ಗಳಲ್ಲಿ ನೋಡಿ ಬಳ್ಳಿ ಇದೆಯಲ್ಲ, ಈ ಥರ ಬಳ್ಳಿಗಳನ್ನು ಕಟ್ಟಿಂಗ್ಸ್ ಮಾಡಿ ತಗೊಂಡೋಗ್ಬಿಟ್ಟು ನರ್ಸರಿ ಮಾಡ್ತಕ್ಕಂಥದ್ದು. ಈ ಥರ ಇರ್ತಕ್ಕಂತಹ ಬಳ್ಳಿಗಳಲ್ಲಿ ಗೊತ್ತಾಯ್ತಾ? ಆ ಬಳ್ಳಿನ ಕಟ್ ಮಾಡಿ ತಗೊಂಡೋಗ್ಬಿಟ್ಟು ನರ್ಸರಿ ಮಾಡೋದು ನಾವು. ನೋಡಿ ಸರ್ ಈ ಚಂದ್ರಗಿರಿ ಹೇಗಿದೆ ನೋಡಿ ಈಲ್ಡ್. ಸರ್ ನೋಡಿ, ಈಗ ಈ ತೋಟದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಇಲ್ಲಿ ಜಾಸ್ತಿ ಅಂತಂದರೆ ಕಾಫಿ ಮತ್ತು ಮೆಣಸುಗಳಿಗೇ
ಆದ್ಯತೆಯನ್ನು ಜಾಸ್ತಿ ಕೊಡೋದು. ಆದರೂ ಸಮೇತ ನೋಡಿ ಸರ್, ಇದು ಆರೆಂಜ್ ಗಿಡ ಇದು ನೋಡಿ, ಆರೆಂಜ್ ಯಾವ ಥರ ಬಿಟ್ಟಿದೆ ಅಂತಂದರೆ, ಮಿಶ್ರ ತಳಿಗಳೇನಾಗುತ್ತೆ ಅಂತಂದರೆ ನಮಗೆ ಒಂದು ಖರ್ಚಿಗೆಲ್ಲ ಅಮೌಂಟ್ಗಳು ಸಿಗ್ತದೆ. ಬರೀ ಇದು ಎರಡೇ ಆದರೂ ಸಮೇತ ತುಂಬ ಖರ್ಚು ಮೇಂಟೈನ್ ಮಾಡಬೇಕಾಗ್ತದೆ. ಈ ಒಂದು ಆದಾಯ ಬರ್ತಕ್ಕಂಥ ಉದ್ದೇಶದಲ್ಲಿ ನಾವು ರೈತರುಗಳಿಗೆ ಹೇಳೋದು ಅಷ್ಟೇ, ನೀವೊಂದು ಮಿಶ್ರ ಬೆಳೆ ಬೆಳೀರಿ ಅಂತಕ್ಕಂಥದ್ದನ್ನು ಯಾವಾಗಲೂ ನಾವು ಅಡ್ವೈಸ್ ಮಾಡ್ತಾ ಇರ್ತೀವಿ. ಯಾವುದೇ ಒಂದು ಡಿಸಸ್ಗಳಿಲ್ಲ, ಏನೂ ಇಲ್ಲ ಅಂತಂದರೆ ಮೇನಾಗಿ ಸರ್ ಮಣ್ಣನ್ನು ಫಲವತ್ತಾಗಿ ನಾವು ಇಟ್ಕೊಳ್ಬೇಕು. ಅದು ಹೇಗೆ ಅಂತಂದ್ರೆ ಸರ್, ಈಗ ನಾವು ಬರುವಾಗ ನಿಮಗೆ ರಸ್ತೆನಲ್ಲಿ ತೋರಿಸ್ನಲ್ಲ ಎಷ್ಟು ಹಳ ಬೆಳ್ಕೊಂಡಿದೆ. ಆ ಹಳನ ಒಂಚೂರು ನಾವು ವೇಸ್ಟ್ ಮಾಡೋದಿಲ್ಲ. ಬಟ್ ಅದನ್ನು ಏನು ಮಾಡ್ತೀವಿ ಅಂತಂದರೆ, ಇದು ವೀಡ್ ಕಟ್ರಿಂದ ಇಲ್ಲ ಅಂತಂದರೆ ಇಲ್ಲಿ ದಬ್ಬೆ ಅಂತೇಳಿ ಬರುತ್ತೆ, ಅದರಿಂದ ಕಡಿಸ್ಬಿಟ್ಟು ಏನು ಮಾಡ್ತೀವಿ, ಅದು ತೋಟದಲ್ಲಿ ಬಿದ್ದುಬಿಟ್ಟು ಅದು ಮಲ್ಚಿಂಗು ಕಾಂಪೋಸ್ಟ್ ಆಗ್ತದೆ. ಹಾಗೇನಾಗುತ್ತೆ ಅಂತಂದರೆ ನಿಮಗೆ ಸಾಕಷ್ಟು ಎರೆಹುಳುಗಳು ಉತ್ಪತ್ತಿ ಆಗ್ತವೆ. ಮತ್ತು ಈ ಹಳಗಳೆಲ್ಲ ಮತ್ತು ತೋಟದಲ್ಲಿ ಬಿದ್ದಿರ್ತಕ್ಕಂಥ ಈ ಮಲ್ಚಿಂಗು ಏನಪ್ಪ ತರಗಳು ವೇಸ್ಟ್ಗಳೆಲ್ಲ ಕರಗ್ಬಿಟ್ಟು ಗೊಬ್ಬರನೇ ಸರ್. ನಾನು ನಿಮಗೆ ತೋರಿಸಿದ್ನಲ್ಲ, ನೋಡಿ ಇಲ್ಲಿ ಬನ್ನಿ, ಎಕ್ಸಾಂಪಲ್ ಈ ಕಡೆ ಬನ್ನಿ ಸರ್, ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ಹತ್ರ ಬನ್ನಿ. ಈ ತೋಟದಲ್ಲಿ ಹಿಂಗೆ ಗುಡಿಸಿದ್ರೆ ಇಲ್ಲಿ ನೋಡಿ, ತಳದಲ್ಲಿ ನಿಮಗೆ ಕಪ್ಪುಗೆ ಬರೀ ಗೊಬ್ಬರನೇ ಕಾಣ್ತದೆ. ಇದು ಹೇಗೆ ಅಂತಂದರೆ ಅದು ಮೈನಾಗಿ ಸರ್ ಅದೇನೆ, ಹಳ ಬೆಳ್ಕೊಂಡ್ರೆ ಅದನ್ನು ಕಳೆನಾಶಕ ಯಾವುದೇ ಕಾರಣದಲ್ಲಿ ಯೂಸ್ ಮಾಡಬಾರ್ದು. ನಾವೀಗ ತಲಾಂತರದಿಂದ 75-80 ವರ್ಷದಿಂದ ನಮ್ಮ ಅಜ್ಜನ ಕಾಲದಿಂದ ಮಾಡ್ತಾ ಬಂದಿರತಕ್ಕಂಥ ತೋಟ. ಸರ್, ತೋಟದಲ್ಲಿ ಯಥೇಚ್ಛವಾಗಿ ಕಾಂಪೋಸ್ಟ್ ಆಗಬೇಕು. ಅದು ಎಲೆ ಬಿದ್ದು ಕರಗಲಿ, ಹಳ ಬಿದ್ದು ಕರಗಲಿ. ಅಲ್ಲ ನಮ್ಮಲ್ಲಿ ಅಂತಂದ್ರೆ ಈ ಮರಗಳೆಲ್ಲ ಇದೆಯಲ್ಲ, ಕೊಂಬೆ ರೆಕ್ಕೆ ಎಲ್ಲ ವರ್ಷ ನಾವು ಫ್ರೋನಿಂಗ್ ಮಾಡಿಸ್ತೀವಿ. ಆ ಬಿದ್ದು ತರಗುಗಳು ಕೊಂಬೆಗಳು ಎಲ್ಲ ಮಳೆಗಾಲದಲ್ಲಿ ಕೊಳಿತಾ ಇರ್ತವೆ. ಗೊಬ್ಬರ ತನ್ನಷ್ಟು ತಾನೇ ಉತ್ಪತ್ತಿ ಮಾಡ್ತದೆ. ಹಾಗಾಗಿ ಗಿಡಗಳು ದಟ್ಟ ಪುಷ್ಟವಾಗಿ ಬೆಳೀತದೆ ಸರ್. ಅದು ಮೇನ್ ಕಾರಣ ಅಂತಂದ್ರೆ ನಾವು ತೋಟನ ಮೇನ್ ಆಗಿ ಫಲವತ್ತಾಗಿ ಇಟ್ಕೊಳ್ಬೇಕು. ಸರ್, ಟೋಟಲ್ ಇದು ಎಷ್ಟು ಎಕರೆ ಇದೆ ಸರ್? ಸರ್, ಇದು 10 ಎಕರೆ ಬೌಂಡ್ರಿ ಸರ್ ಇದು. ಓಕೆ, ಇಲ್ಲಿ ಮೇಜರ್ ಕ್ರಾಪ್ ಅಂತಂದ್ರೆ ಏನು ಹೇಳ್ಕೋಬಹುದು ಸರ್? ಮೇಜರ್ ಕ್ರಾಪ್ ನಾವು ಕಾಣಂಗಿ ಇದು ಮೇನ್ ಆಗಿ ಮೆಣಸು ಮತ್ತೆ ಕಾಫಿ ಸರ್. ಮೆಣಸು ಮತ್ತೆ ಕಾಫಿ ಮೇಜರ್ ಕ್ರಾಪ್. ಓಕೆ, ಸೊ ಇನ್ನು ಏನೇನು ಬೆಳೆಗಳಿದೆ ಸರ್ ಈ ತೋಟದಲ್ಲಿ? ಸರ್, ಇದರಲ್ಲಿ ಮಿಶ್ರ ತಳಿಯಾಗಿ ನಾವು ಆರೆಂಜು ಮತ್ತೆ ಒಂದ್ ಕಡೆ ಇದು ಮಿಶ್ರ ಇದ್ರ ಒಳಗಡೆ ಹಾಕಿಲ್ಲ, ಸೈಡಲ್ಲಿ ಸ್ವಲ್ಪ ಅರೇಕನಟ್ ಎಲ್ಲ ಬೆಳೆದಿದೀವಿ. ನಮಗೆ ಜಾಸ್ತಿ ಇಲ್ಲಿ ಉತ್ಪತ್ತಿ ಕೊಡ್ತಕ್ಕಂಥದ್ದು ಅಂತಂದ್ರೆ ಕಾಫಿ ಮತ್ತೆ ಮೆಣಸು ಸರ್. ಬಟ್ ನೋಡಿ, ಕಾಫಿಗಳನ್ನ ನಮ್ಮಲ್ಲಿ ಇದು ಬಂದಿದೆ ಅಂತಂದ್ರೆ ಇದು ಬಹಳಷ್ಟು ಪರಿಶ್ರಮ, ಸುಮ್ಮನೆ ಹೇಗೆ ಬರಲ್ಲ. ಮೇನ್ ಆಗಿ ಸ್ಕಿಲ್ ಲೇಬರ್ಗಳು ಬೇಕು. ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಅರಿವು ಇರಬೇಕು ರೈತರುಗಳಿಗೆ. ಸಿಂಪಲ್, ಒಂದು ಸ್ವಲ್ಪ ಅರಿವು ಆಗ್ಬಿಟ್ರೆ ಎಲ್ಲರಿಗೂ ಇಂಟ್ರೆಸ್ಟ್ ಬರ್ತದೆ. ಇವೆಲ್ಲ ಸ್ಕಿಲ್ ಲೇಬರ್ಗಳು, ಭೂಮಿ ಫಲವತ್ತಾಗಿರೋದು ಆಯ್ತಾ, ಮತ್ತೆ ನಮ್ಮ ಒಂದು ಇಂಟ್ರೆಸ್ಟ್ ಯಾವ ಸಂದರ್ಭದಲ್ಲಿ ಏನು ಕೆಲಸಗಳನ್ನ ಮಾಡಿಸ್ಬೇಕು ಅಂತಕ್ಕಂಥದ್ದು ಮುಖ್ಯ. ಈಗ ನೋಡಿ, ನಾವೀಗ ಅಕ್ಟೋಬರ್ ತಿಂಗಳಲ್ಲಿ ಕಾಫಿ ಕುಯ್ಲಿಗೆಲ್ಲ ಬರ್ತದೆ. ಡಿಸೆಂಬರಿಂದ ಫೆಬ್ರವರಿ ಏನಾಗುತ್ತೆ ಅಂತಂದ್ರೆ ಮೆಣಸೆಲ್ಲ ಕೊಯ್ಲಿಗೆ ಬರ್ತದೆ. ಮೆಣಸು ಕೊಯ್ದ ತಕ್ಷಣನೇ ಏನು ಮಾಡ್ತೀವಿ ಅಂತಂದ್ರೆ ಕಂಪ್ಲೀಟ್ ಮರಗಳನ್ನ ಫ್ರೋನಿಂಗ್ ಮಾಡ್ತೀವಿ ವರ್ಷ. ನೀವು 2 ವರ್ಷಕ್ಕೊಂದ್ಸಲ ಮಾಡಕ್ ಹೋದ್ರೆ ಇದು ಕೊಂಬೆಗಳೆಲ್ಲ ಬಹಳಷ್ಟು ದೊಡ್ಡದಾಗಿ ಬೆಳೆದಿರ್ತದೆ. ಬೀಳುವಾಗ ಕಾಫಿ ಗಿಡ ಎಲ್ಲ ಮುರಿತದೆ, ಲಾಸ್ ಆಯ್ತು. ಅದಕ್ಕೆ ವರ್ಷ ಈ ಮರಗಳಿದೆಯಲ್ಲ ಇವೆಲ್ಲ ನೋಡಿ ಫ್ರೋನಿಂಗ್ ಮಾಡಿದೆ. ಸಣ್ಣ ಪುಟ್ಟ ಚಿಗುರು ಬರುವಾಗಲೇ ಹಾರಿಸಿದ್ರೆ ಏನಾಗುತ್ತೆ, ಅವೆಲ್ಲ ಸೊಪ್ಪುಗಳೆಲ್ಲ ಬಿದ್ದು ಗೊಬ್ಬರ ಆಗ್ತದೆ. ಕೊಂಬೆ ದೊಡ್ಡದು ಬೆಳೆಯೋದಿಲ್ಲ, ಮತ್ತೆ ಗಿಡದ ಮೇಲೆ ಬಿದ್ದು ಡ್ಯಾಮೇಜ್ ಆಗಲ್ಲ. ಮೈನ್ ಆಗಿ ಸರ್ ನಾವು ವರ್ಷ ಫ್ರೋನಿಂಗ್ ಮಾಡೋದ್ರಿಂದ ಆ ಕೊಂಬೆಗಳು, ಆ ಎಲೆಗಳು ಏನಿದೆಯೋ ಹಸಿ ಸೊಪ್ಪುಗಳು ಬಿದ್ದುಬಿಟ್ಟು ಇದೆಲ್ಲ ಫ್ರೋನಿಂಗ್ ಆದ್ಮೇಲೆ ಏನಾದ್ರು ನೆಕ್ಸ್ಟ್ ಮಾರ್ಚಲ್ಲಿ ನಾವು ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡ್ತೀವಿ. ಅವಾಗೆಲ್ಲ ಕಾಂಪೋಸ್ಟ್ಗಳು ತನ್ನಷ್ಟಕ್ಕೆ ತಾನೇ ಎಲೆಗಳೆಲ್ಲ ಕರಗ್ಬಿಟ್ಟು ತೋಟದಲ್ಲಿ ಉತ್ಪತ್ತಿ ಆಗ್ತದೆ. ಬಟ್ ಅದೇ ಈಗ ಬಾಕಿ ನಿಮ್ಮ ಬಯಲುಸೀಮೆ ತಗೊಂಡ್ರೆ ಅಲ್ಲಿ ಈ ತರ ಸಾಕಷ್ಟು ಮರಗಳಿರಲ್ಲ, ಅಡಿಕೆ ಮಧ್ಯದಲ್ಲೆಲ್ಲ ಕೊಡ್ತಾರೆ. ಸಮಸ್ಯೆ ಇಲ್ಲ, ಅಲ್ಲೆಲ್ಲ ನೀವು ಕೊಟ್ಟಿಗೆ ಗೊಬ್ಬರ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನೀವು ಬೆಳೆಸ್ಬೋದು, ಮಾಡ್ಬೋದು. ಸೊ ಇದಕ್ಕೆ ಜೀವಾಮೃತ ಯೂಸ್ ಮಾಡ್ತಿದ್ದೀರಾ ಸರ್? ಜೀವಾಮೃತ ಸರ್ ಈಗ ನಾವು ಮೊದಲು ಯೂಸ್ ಮಾಡ್ತಿದ್ದೋ, ಬಟ್ ಅದನ್ನೆಲ್ಲ ನಮಗೆ ರಿಸ್ಕ್ ಅನಿಸ್ತದೆ. ಹಾಗಾಗಿ ನಾವು ಸರ್ ಈಗ ಡೈರೆಕ್ಟ್ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ಈ ಕಾಫಿ ಪಲ್ಪ್ ಮಾಡ್ತೀವಲ್ಲ ನಾವು, ಕಾಫಿ ಪಲ್ಪರ್ ಮಾಡಿದ್ದು ಅದ್ರ ಸಿಪ್ಪೆ ಬೇಕಾದಷ್ಟು ಸಿಪ್ಪೆಗಳು ಸಿಗ್ತದೆ ನಮಗೆ. ನಾವು ಕಾಂಪೋಸ್ಟ್ ಮಾಡ್ಕೊಳ್ತೀವಿ. ಹೇಗೆ ಅಂತಂದ್ರೆ ಕೋಕೋ ಫೀಡ್ಗಳು, ತೆಂಗಿನ ಜುಟ್ಟುಗಳಂತೆ, ಮತ್ತೆ ನಿಮ್ಮ ಕಾಫಿ ಅದೇ ವೇಸ್ಟ್ಗಳು ಬರುತ್ತಲ್ವ ಪಲ್ಪ್ ಮಾಡಿದ್ದು, ಅದು ಒಂದಿಷ್ಟು ಕೊಟ್ಟಿಗೆ ಗೊಬ್ಬರ ಸೊಪ್ಪುಗಳೆಲ್ಲ ಹಾಕ್ಬಿಟ್ಟು ದೊಡ್ಡ ಗುಂಡಿ ಓಡಿಸ್ಬಿಟ್ಟು ಎಲ್ಲ ತುಂಬ್ತೀವಿ. 1 ವರ್ಷ ಆದಮೇಲೆ ಕಂಪ್ಲೀಟ್ ಕಾಂಪೋಸ್ಟ್ ಆಗ್ತದೆ. ಆ ಕಾಂಪೋಸ್ಟನ್ನು ಮೆಣಸಿಗೆ ಮತ್ತು ಕಾಫಿ ಕೊಡ್ತೀವಿ ಸರ್. ಹಾಗೆ ಸರ್, ಫೈನಲ್ ಆಗಿ ಹೇಳೋದಾದರೆ ಈ ತೋಟದ ಬಗ್ಗೆ ಮತ್ತು ರೈತರಿಗೆ ಏನಾದರೂ ಸೂಚನೆಗಳು ಕೊಡೋದಾದರೆ ಏನು ಕೊಡ್ತೀರಾ ಸರ್? ಸರ್, ನಾವೀಗ ಅಂತಂದರೆ ರೈತರುಗಳು ಮೇಯ್ನಾಗಿ ಯಾವುದೇ ಗಿಡ ತಗೊಂಡು ಹಾಕಿದ್ರೆ ಸಮೇತ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಪಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಪ್ರತಿಯೊಬ್ಬರು ಬೆಳಿಬೋದು ಸರ್. ಅಂತ ವಿಯೆಟ್ನಾಂ, ಬ್ರೆಜಿಲ್ ಕಡೆನೇ ಕಾಫಿ ಬೆಳೀತಾ ಇದ್ದಾರೆ. ನಮ್ಮ ಇಂಡಿಯಾ ಅಂತಂದರೆ ಅದರಲ್ಲೂ
ನಮ್ಮ ಈ ಕಡೆ ಸುತ್ತಮುತ್ತ ನೀವು ಬ್ಯಾಂಗ್ಳೂರು ತಗೊಳ್ಳಿ, ಈ ಕಡೆ ತಿಪ್ಟೂರು, ಆಮೇಲೆ ಈ ಗುಬ್ಬಿ ಸೈಡು, ಈ ಕಡೆ ಚಿಕ್ಕಮಂಗ್ಳೂರು, ಕಡೂರು, ಬೀರೂರು, ಈ ಏರಿಯಾದಲ್ಲೆಲ್ಲ ಎಲ್ಲಿ ಅಡಿಕೆ ತೋಟಗಳಲ್ಲಿದೆ ಅದ್ರ ಒಳಗಡೆಲ್ಲ ಕಾಫಿ ಮತ್ತು ಏಲಕ್ಕಿ ಮತ್ತು ಮೆಣಸು ಅಡಿಕೆಗೂ ಸಮೇತ ಎಲ್ಲ ಚೆನ್ನಾಗಿ ಕೊಡ್ಬೋದು ಅಂತಂದರೆ ಅದು ಬೆಲ್ಟ್ ಸಿಸ್ಟಮು ಬಂದಿದೆ ಈಗ. ಇಲ್ಲ ಅಂತಂದರೆ ನೀವು ಅದು ಅಡಿಕೆಗೆ ಗಿಡ ಈ ಥರ ಮೆಣಸು ಬೆಳವಣಿಗೆ ಆಗ್ತಾ ಸ್ಟೆಪ್ಪಿಗೆ ನೀವು ಕಟ್ಕೊಂಡೇ ಹೋಗಬೇಕು. ನೀವೊಂದಿಷ್ಟು ಕಟ್ಬಿಟ್ರೆ ಆಮೇಲೆ ಮೇಲೆ ಬೆಳೀತು ಜಾರ್ಕೊಂಡ್ರೆ ಅದು ಪ್ರಯೋಜನ ಬರಲ್ಲ. ಅಡಿಕೆಗೂ ಭಾಳಷ್ಟು ಜನ ಕೊಟ್ಟಿದ್ದಾರೆ, ಬಟ್ ಅದನ್ನು ಮೆಣಸಿನ ಬೀಳು ಹಾಕ್ಕೊಂಡು ಹೋಗೋ ರೀತಿಯಲ್ಲೇ ಒಂದೊಂದು ಅಡಿಗೆಯೇ ನೀವು ಒಂದೊಂದು ಕಟ್ ಹಾಕ್ಕೊಂಡು ಹೋಗ್ಬೇಕು. ಅದರಲ್ಲಿ ಪ್ಲಾಸ್ಟಿಕ್ ದಾರ ಯೂಸ್ ಮಾಡಬಾರ್ದು. ಈ ಗೋಣಿ ಚೀಲಗಳನ್ನು ರೈತರುಗಳಿಗೆ ನಾವು ಮಾಹಿತಿ ಕೊಡ್ತೀವಿ. ಗೊಬ್ಬರ ಚೀಲ ಅದನ್ನು ಒಂದು 4 ಇಂಚಿಗೆ ಕುಯ್ದುಬಿಟ್ಟು ಬೆಲ್ಟ್ ಥರ ಮಾಡಿ ಕಟ್ಬೋದು. ಇನ್ನು ಆಲ್ರೆಡಿ ಅದಕ್ಕೆ ಬೆಲ್ಟ್ ಸಿಸ್ಟಮಲ್ಲೂ ಬಂದಿದೆ. ಎಲ್ಲವೂ ಮಾಡು ಸರ್. ಎಲ್ಲ ಮೇಯ್ನಾಗಿ ಏನಪ್ಪ ಅಂತಂದರೆ ರೈತರಿಗೆ ತುಂಬ ಕಾಳಜಿ ಇರಬೇಕು, ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗಿ ಬೆಳಿಬೋದು, ಬೆಳೆಯೋದಿಲ್ಲೇನಿಲ್ಲ. ಸರ್, ಈ ಅಂದರೆ ನಿಮ್ಮನ್ನ ಮಾದರಿಯಾಗಿ ತೊಗೊಂಡು ನಿಮ್ಮ ಥರ ತೋಟ ಮಾಡ್ಬೇಕಂತಂದರೆ ಅವರು ಸಸಿಗಳನ್ನ ತೊಗೋಬೇಕಾದ್ರೆ ಯಾವ ಥರ ಕ್ರಮಗಳನ್ನು ತೊಗೋಬೇಕು? ಸಸಿಗಳನ್ನು ಸರ್ ನಾನು ಹೇಳಿದ್ನಲ್ಲ, ಮೊದಲನೇದಾಗಿ ಅಂತಂದರೆ ಜೆನ್ಯೂನ್ ಸಸಿಗಳನ್ನು ಕಲೆಕ್ಟ್ ಮಾಡಬೇಕು ಅವರು. ಎರಡನೇದು ನಮ್ಮಲ್ಲಿ ಮಾಹಿತಿ ಕೇಳಬೇಕು. ಸರ್, ಎಷ್ಟು ಅಡಿಗೆ ಈ ಗಿಡಗಳನ್ನು ಹಾಕ್ಬೋದು, ಎಷ್ಟು ಅಡಿಗೆ ಈ ಗಿಡಗಳನ್ನು ಎಷ್ಟು ಡಿಸ್ಟೆನ್ಸಲ್ಲಿ ಕೂರಿಸ್ಬೇಕು, ಈ ತಳಿಗಳನ್ನು ಇದು ಯಾವ ಥರ ನಾವು ಮೇಂಟೈನ್ ಮಾಡಬೇಕು, ಯಾವ ಥರ ಗುಂಡಿ ತೆಗಿಬೇಕು, ಗುಂಡಿಗೆ ಏನೇನು ಹಾಕಬೇಕು, ಎಷ್ಟು ಸಮಯದ ನಂತರ ಇದನ್ನು ಫ್ರೋನಿಂಗ್ಗಳು ಮಾಡಬೇಕು, ಇದನ್ನೆಲ್ಲ ಕೇಳ್ಕೊಂಡ್ರೆ ನಮ್ಮಲ್ಲಿ ಮಾಹಿತಿ ತಗೊಂಡ್ರೆ ಬೆಳಿಬೋದು. ಬೆಳೆದಿರು ಭಾಳ ಜನ ಬೆಳೆದಿರು ಸರ್. ನಿಮ್ಮ ತುಮಕೂರು ಈ ಗುಬ್ಬಿ ಸೈಡಲ್ಲೆಲ್ಲ ಸುಮಾರು 3-4 ವರ್ಷ ಹಿಂದೆನೇ ಕಾಫಿ ತಗೊಂಡೋಗೆಲ್ಲ ಬೆಳೆದಿದ್ದಾರೆ. ಆಮೇಲೆ ಇಲ್ಲಿ ಕಾಳೆನಹಳ್ಳಿ ಅಂತ ಹೇಳ್ಬಿಟ್ಟು ಒಬ್ಬರು ಹೆಚ್ಚು ಕಮ್ಮಿ ಒಂದು 2 ಎಕರೆಗೆ ಕಿಕ್ಕೇರಿ ಸೈಡಲ್ಲಿ ಬೆಳೆದಿದ್ದಾರೆ, ಸಾಲಿಗ್ರಾಮ ಸೈಡಲ್ಲೆಲ್ಲ ಬೆಳೆದಿದ್ದಾರೆ. ಬೆಳಿಬೋದು, ಎಲ್ಲ ಕಡೆ ಬೆಳೆಯೋದು, ಸಮಸ್ಯೆ ಇಲ್ಲ.